ಅದು ಮಧ್ಯಾಹ್ನದ ಸಮಯ. ಊಟ ಮುಗಿಸ್ಕೊಂಡು ನಂತರ ಕೆಲಸ ಮಾಡೋಣ ಅಂತ ಸಿಬ್ಬಂದಿ ಫ್ಯಾಕ್ಟರಿಯಿಂದ ಆಚೆ ಬಂದಿದ್ರು. ಹೀಗೆ ಊಟ ಮುಗಿಸಿ ವಾಪಸ್ ಫ್ಯಾಕ್ಟರಿ ಕಡೆಗೆ ಬಂದವರಿಗೆ ಅಲ್ಲೊಂದು ಶಾಕ್ ಆದಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಫ್ಯಾಕ್ಟರಿ ಧಗಧಗಿಸಿತ್ತು. ಅದೃಷ್ಟವಶಾತ್ ಒಬ್ಬರಿಗೂ ಪ್ರಾಣ ಹಾನಿ ಅದಾಲಿ ಏನು ಸದ್ಯಕ್ಕೆ ಆಗಲಿಲ್ಲ. ಇವಾಗ ನಾನು ಕಮ್ಮಿ ಅಂದ್ರೆ 1 ಕೋಟಿ ಲಾಸ್ ಮಾಡಿದ್ದಾರೆ ನನಗೆ. ಬೆಂಕಿ ಬೆಂಕಿ ಎತ್ತ ನೋಡಿದ್ರು ಬೆಂಕಿ. ಆಗಸದಲ್ಲಿ ಆವರಿಸಿದ ದಟ್ಟ ಕಪ್ಪು ಹೊಗೆ. ಉರಿಯುತ್ತಿರುವ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿರೋ ಅಗ್ನಿಶಾಮಕ ಸಿಬ್ಬಂದಿ. ಸ್ಥಳೀಯರಿಂದಲೂ ಸಾಥ್ ಒಂದಲ್ಲ ಎರಡಲ್ಲ ಸತತ 4 ಗಂಟೆಗೂ ಹೆಚ್ಚು ಕಾಲ ಧಗಧಗಿಸಿದ ಈ ಬೆಂಕಿ ಅನಾಹುತ ಆತಂಕ ಸೃಷ್ಟಿಸಿತ್ತು. ಉರಿ ಬಿಸಿಲಿನ ನಡುವೆ ಬೆಂಗಳೂರಿನಲ್ಲಿ ಭಾರೀ ಅಗ್ನಿ ದುರಂತ. ಹೊತ್ತಿ ಉರಿದ ಪ್ಲಾಸ್ಟಿಕ್ ಫ್ಯಾಕ್ಟರಿ, ಪಕ್ಕದಲ್ಲಿದ್ದ ಮನೆ ಧಗಧಗ. ಅಸಲಿಗೆ ಈ ಘಟನೆ ನಡೆದಿರೋದು ಬ್ಯಾಡರಹಳ್ಳಿಯಲ್ಲಿ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಇರುವ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಸರಿಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ನೋಡ್ತಿದ್ದಂತೆ ಬೆಂಕಿ ಪಕ್ಕದಲ್ಲಿದ್ದ ಮನೆಗೂ ವ್ಯಾಪಿಸಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಎಷ್ಟೇ ಪ್ರಯತ್ನ ಪಟ್ಟರೂ ಬೆಂಕಿ ತನ್ನ ಕೆನ್ನಾಲಗೆ ಚಾಚಿತ್ತು. ವರ್ಷದ ಹಿಂದಷ್ಟೇ ಕೋಟಿ ಖರ್ಚು ಮಾಡಿ ಕಟ್ಟಿದ್ದ ಮನೆ ಮಾಲೀಕನ ಕಣ್ಣೆದುರೇ ಮನೆ ಸುಟ್ಟು ಭಸ್ಮವಾಗಿತ್ತು. ಇದು ನಂದು ಸ್ವಂತ ಮನೆ ಕಟ್ಸಿ ಈಗಷ್ಟೇ ಒಂದು 2 ವರ್ಷ ಆಗಿರ್ಬೇಕು. ನಾನು ಮನೆ ಕಟ್ಸಿ ಲಾಸ್ಟ್ ಮಾರ್ಚಲ್ಲಿ 31 ನಾನು ಗೃಹಪ್ರವೇಶ ಮಾಡಿದ್ದು. 2 ಇಯರ್ಸ್ ಆಯ್ತು. 2.5-3 ಕೋಟಿ ಪ್ರಾಜೆಕ್ಟ್ ಮಾಡಿ ಹಾಕಿರೋದು ನಾನು. ಇವಾಗ ನಾನು ಕಮ್ಮಿ ಅಂದ್ರೆ 1 ಕೋಟಿ ಲಾಸ್ ಮಾಡಿದ್ದಾರೆ ನನಗೆ. ಇಂಟೀರಿಯರ್ಸ್ ಇಂದ ಇಕ್ವಿಪ್ಮೆಂಟ್ಸ್ ಪ್ರತಿಯೊಂದು ಹಾಳು ಮಾಡಿದ್ದಾರೆ. ಇವ್ರಿಗೆ ಇಲ್ಲಿಗಲ್ ಆಗಿ ಕೆಲಸ ಮಾಡಿಸ್ತಾರೆ ಅಂತ ನನ್ಗನ್ಸುತ್ತೆ. ನೈಟ್ ಅಂಡ್ ಡೇ 24 ಅವರ್ ಇವರು ಕೆಲಸ ಮಾಡಿಸ್ತಾ ಇರೋದು ವರ್ಕರ್ಸ್ಗೆ. ಅಗ್ನಿಶಾಮಕ ದಳದ 9 ವಾಹನಗಳು ಸತತ 5 ಗಂಟೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ವು. ಫ್ಯಾಕ್ಟರಿ ಸಿಬ್ಬಂದಿ ಆಗ ತಾನೇ ಊಟಕ್ಕೆಂದು ತೆರಳಿದ್ರು. ಹೀಗಾಗಿ ಅಗ್ನಿ ಅವಘಡದಿಂದ ಹೆಚ್ಚು ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ಎಸ್.ಟಿ. ಸೋಮಶೇಖರ್, ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾರಿಗೂ ಕೂಡ ಅಕ್ಕಪಕ್ಕದವರು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥದ್ದು ಕೂಡ ಯಾವುದು ಗಮನಕ್ಕೆ ನಮ್ಗಾಲಿ ಕಾರ್ಪೊರೇಷನ್ಗಾಲಿ ತಂದಿಲ್ಲ. ಅದೃಷ್ಟವಶಾತ್ ಒಬ್ಬರಿಗೂ ಯಾರಿಗೆ ಪ್ರಾಣ ಹಾನಿ ಅದಾಲಿ ಏನು ಸದ್ಯಕ್ಕೆ ಆಗಲಿಲ್ಲ. ಏನು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಪ್ಲಾಸ್ಟಿಕ್ ಕಾರ್ಖಾನೆಗೆ 3-4 ಜನ ಪಾರ್ಟ್ನರ್ಗಳಿದ್ದಾರೆ. ಅಕ್ರಮವಾಗಿ ನಡೆದಿತ್ತು ಅಂತ ಆರೋಪ ಕೇಳಿ ಬರ್ತಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿದೆ ಎನ್ನಲಾಗಿದೆ. ಘಟನೆಯ ಅಸಲಿ ಕಾರಣ ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಜಗದೀಶ್, TV9 ಬೆಂಗಳೂರು.